ಲೋಕಸಮರದಲ್ಲಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಾನ್ಯ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಸುಮಲತಾ ಅಂಬರೀಶ್. ಚುನಾವಣೆ ನನ್ನ ಬೆಂಬಲಕ್ಕೆ ನಿಂತವರಿಗೆ ಟಾರ್ಗೆಟ್ ಮಾಡಿ ಕಿರುಕುಳ ಕೊಡ್ತಿದ್ದಾರೆ ಅನ್ನುವ ಆರೋಪವನ್ನ ಹೇಳ್ತಿದ್ದಾರೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಚುನಾವಣೆ ಕಾವು ಕಡಿಮೆ ಆದರೂ ಚುನಾವಣೆಯ ನಂತರದಲ್ಲಿ ಆಗುತ್ತಿರುವಂತಹ ಬಿಸಿ ಇನ್ನೂ ಕೂಡ ಮಂಡ್ಯ ಭಾಗದಲ್ಲಿ. ಚುನಾವಣೆಗೆ ನನ್ನ ಬೆಂಬಲಕ್ಕೆ ನಿಂತವರಿಗೆ ಟಾರ್ಗೆಟ್ ಮಾಡಿ ಕಿರುಕುಳ ಕೊಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಸುಮಲತಾ ಪರವಾಗಿರೋ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಸಿಎಂ ಹೇಳ್ತಾರೆ. ಇದರರ್ಥ ಏನು ಅಂತ ಗೊತ್ತಾಗಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಸುಮಲತಾ ಅಂಬರೀಶ್ ಪ್ರಶ್ನೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಯಾರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಇದನ್ನು SP ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನೋದು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಮಾಡ್ತಿರುವಂತಹ ಆಗ್ರಹ. ಹಾಗಾದರೆ ಸುಮಲತಾ ಅಂಬರೀಶ್ ಅವರು ಏನೆಲ್ಲ ಆರೋಪ ಮಾಡಿದ್ರು, ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ಮಾತಾಡಿದ್ರು, ಬನ್ನಿ ನೋಡೋಣ. ಒಂದು ರೀತಿಯ ಪ್ರೀ ಜಡ್ಜಿಂಗ್ ಆಗುತ್ತೆ, ಇದು ಊಹಾಪೋಹೆಗಳಾಗುತ್ತೆ. ಇದು ನನ್ನ ಈಗ ಫಸ್ಟ್ ಎಲೆಕ್ಷನ್ ಮುಗಿಲಿ, ಗೆದ್ದು ಬಂದ್ರೆ ಆಮೇಲೆ ನೀವು ಇದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಮೀಡಿಯಾ ಮೂಲಕ ನನಗೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೀವೇನೇ ಇದು ಮಾಡಿದ್ದೀರಾ, ಬ್ರಾಡ್ಕಾಸ್ಟ್ ಮಾಡಿದ್ದೀರಾ. ಈ ತರ ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗಬೇಕು. ಯಾಕಂದ್ರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್, ಏನ ಬೆದರಿಕೆನಾ ಇದು ಅನ್ನೋದು ನಮಗೆ ಅದರ ಒಂದು ಮೀನಿಂಗ್ ನ ಅವ್ರು ಸ್ವಲ್ಪ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಂದ್ರೆ ಯಾವ ರೀತಿ ಅವ್ರು ಹೇಳಿದ್ದು, ಯಾವ ಉದ್ದೇಶ ಇಟ್ಕೊಂಡು ಈ ಮಾತನ್ನ ಹೇಳಿದ್ದು, ಯಾರಿಗೆ ಈ ಬೆದರಿಕೆನ ಅವ್ರು ಹಾಕ್ತಿದ್ದಾರೆ, ಇದೊಂದು ನಮ್ಗೆ ಗೊತ್ತಾಗಬೇಕು. ಅವ್ರಿಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸಹೋದ್ಯೋಗಿ ಮಂಡ್ಯದಿಂದ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸಂತೋಷ್. ಗುಡ್ ಆಫ್ಟರ್ನೂನ್ ಹರೀಶ್. ಎಲೆಕ್ಷನ್ ಮುಗೀತು, ಕಾವು ತಣ್ಣಗಾಯ್ತು ಅಂತಿರ್ಬೇಕಾದ್ರೆ ಇಲ್ಲ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡ ಅನ್ನೋದು. ಇವತ್ತು ಸುಮಲತಾ ಅಂಬರೀಶ್ ಅವರು ಪ್ರೆಸ್ ಮೀಟ್ ಮಾಡಿದ್ ಯಾಕೆ ಮತ್ತು ಆರೋಪ ಏನೆಲ್ಲ ಇತ್ತು? ಹರೀಶ್, ಸುಮಲತಾ ಅಂಬರೀಶ್ ಅವರು ಮೊದಲು ತಮ್ಮ ಪರವಾಗಿ ಯಾರೆಲ್ಲ ಕೆಲಸ ಮಾಡಿದ್ರು ಅವ್ರಿಗೆ ಧನ್ಯವಾದವನ್ನ ಸಲ್ಲಿಸೋದಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡ್ತಾರೆ. ಆನಂತರ ಅವರು ಮಾತನಾಡ್ತಾ ಒಂದು ಬಹುಮುಖ್ಯವಾದ ವಿಷಯವನ್ನ ಹೇಳ್ತಾರೆ. ಯಾರು ನನ್ನ ಪರವಾಗಿ ಕೆಲಸ ಮಾಡಿದ್ರು ಅವ್ರಿಗೆ ಒಂದು ಬೆದರಿಕೆ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾರೆ. ಮತ್ತೆ ಈ ಬಗ್ಗೆ ಕಾರ್ಯಕರ್ತರು ನನ್ನ ಜೊತೆ ಮಾತನಾಡಿದ್ದಾರೆ, ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ಯಾರು ನನ್ನ ಜೊತೆಯಲ್ಲಿ ಓಡಾಡಿದ್ರು ಅವ್ರಿಗೆಲ್ರಿಗೂ ಕೂಡ ನಿಮ್ಗೆ ಚುನಾವಣೆ ಮುಗಿದ್ಮೇಲೆ ಆ ಬುದ್ಧಿ ಕಲಿಸ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಕಾರ್ಯಕರ್ತರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ಹೀಗಾಗಿ ನಾನು ಇದ್ರ ಬಗ್ಗೆ ಮಂಡ್ಯ SP ಅವರಿಗೆ ದೂರು ಕೊಡ್ತೀನಿ, ಮಂಡ್ಯ SP ಅವರ ಜೊತೆಯಲ್ಲಿ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ನನ್ನ ಕಾರ್ಯಕರ್ತರಿಗೆ ಏನಾದ್ರು ತೊಂದರೆ ಆದ್ರೆ ನಾನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ, ನಾನು ಅವರ ಜೊತೆಯಲ್ಲಿ ಇರ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾರು ಬೆದರಿಕೆ ಆಗ್ತಿದ್ದಾರೆ ಅವರ ವಿರುದ್ಧವಾಗಿ ನಾನು SP ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಬೆದರಿಕೆ ಅಥವಾ ಚುನಾವಣೆ ಮುಗಿದ್ಮೇಲೆ ಹಿಂಗಾಗುತ್ತೆ ಅನ್ನೋದು ಸುಮಲತಾ ಅಂಬರೀಶ್ ಅವರ ಜೊತೆಗೆ ಯಾರ್ಯಾರೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದವರು ಸಪೋರ್ಟ್ ಮಾಡಿದ್ರು ಮತ್ತು ಬೇರೆ ಬೇರೆ ಯಾರ್ಯಾರು ಚಿತ್ರನಟರು ಬಂದಿದ್ರು ಅವ್ರಿಗೆ ಯಾರಿಗೂ ಸರ್ಪ್ರೈಸ್ ಅಲ್ಲ ಅಲ್ವಾ? ಇದು ಎಕ್ಸ್ಪೆಕ್ಟೆಡ್. ಇದು ಅಂದ್ರೆ ಮುಂದೆ ನಾವು ಹಿಂಗಿರ್ಬೇಕಾಗುತ್ತೆ, ಹಿಂಗಿರ್ತೀವಿ ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿ ಇತ್ತು. ಅದನ್ನ ಎಷ್ಟೋ ಸರಿ ಹೇಳಿದಾರೆ ಕೂಡ ಅಲ್ಲ. ಈ ಹಿಂದೆ ಎಷ್ಟು ಕೂಡ ಚುನಾವಣೆ ಮುಗಿದ ನಂತರ ಅದು ಹೆಚ್ಚಾಗಿದೆ. ಅಂದ್ರೆ ನನ್ನ ಬೆಂಬಲಕ್ಕೆ ನಿಂತವ್ರಿಗೇನೆ ಟಾರ್ಗೆಟ್ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಬರೀ ಆರೋಪ ಮಾಡ್ತಾ ಇಲ್ಲ, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಚುನಾವಣೆ ಮುಗಿತು, ಇದೆಲ್ಲ ನಡೀಬಾರ್ದಿತ್ತು, ಆದ್ರೆ ನಡೀತಾ ಇದೆ, ಇದ್ರ ಬಗ್ಗೆ SP ಗಮನಕ್ಕೂ ತರ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅದ್ರೆಲ್ಲದರ ಜೊತೆಗೆ ಅವ್ರ ಪರವಾಗಿ ಯಾರ್ಯಾರ ಚಿತ್ರನಟರು ಪ್ರಚಾರಕ್ಕೆ ನಿಂತಿದ್ರು ಅವರು ಕೂಡ ಇಷ್ಟ ಪಡ್ಬೇಕಾಗುತ್ತೆ ಅಂತ ಅಂತಿದ್ದಾರೆ. ಆದ್ರೆ ಇದ್ರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ನನ್ನ ಪರವಾಗಿ ಹಲವಾರು ಚಿತ್ರಗಳು ಈಗ ನನ್ನ ಪರವಾಗಿ ನಿಂತವ್ರಿಗೆ ಪ್ರಾಯಶ್ಚಿತ್ತ ಪಡ್ಬೇಕಾಗುತ್ತೆ ಅಂತ ಅಂದ್ರೆ ಇದ್ರ ಅರ್ಥ ಏನು? ಈ ಅರ್ಥ ನನಗೆ ಗೊತ್ತಾಗ್ಬೇಕು. ಇದು ಬೆದರಿಕೆ ಆಗ್ತಿದ್ದಾರಾ ಮತ್ತೇನು? ಇದ್ರ ಬಗ್ಗೆ ನನಗೆ ನಿಖರವಾಗಿ ತಿಳಿಬೇಕು ಅಂತೇಳಿ ಸುಮಲತಾ ಅವರು ಆರೋಪ ಮಾಡ್ತಾ ಇರೋದು. ಹರೀಶ್, ಆ ಪ್ರೆಸ್ ಮೀಟ್ ನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದಂತ ಕಾಂಗ್ರೆಸ್ ಮುಖಂಡರು ಕೂಡ ಇದ್ರ
ಪ್ರೆಸ್ ಮೀಟ್ ನಲ್ಲಿ ಸುಮಲತಾ ಒಬ್ಬರೇ ಕುಳಿತಿದ್ರು. ಆದ್ರೆ ಆ ಒಂದು ಪ್ರೆಸ್ ಕ್ಲಬ್ಗೆ ತುಂಬಾ ಜನ ಅವರ ಬೆಂಬಲಿಗರು ಬಂದಿದ್ರು. ಅದರಲ್ಲಿ ಕೆಲವರು ಹೌದು ಈ ಹಿಂದೆ ನಮ್ಮ ಎದುರುಗಡೆನೆ ಈ ರೀತಿ ಮಾತನಾಡಿದ್ದಾರೆ, ಚುನಾವಣೆ ಮುಗಿದ ಮೇಲೆ ನಿಮ್ಗೆ ಏನ್ ಬುದ್ಧಿ ಕಲಿಸ್ಬೇಕೋ ಅದನ್ನ ಕಲಿಸ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹರಿ, ಥ್ಯಾಂಕ್ ಯು ಸೊ ಮಚ್ ಸಂತೋಷ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಮೇಲ್ಮನೆ ಸದಸ್ಯರಾದಂತಹ ಶರವಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರವಣ ಸರ್ ನಮಸ್ಕಾರ. ನಮಸ್ತೆ ಬ್ರದರ್. ಸುಮಲತಾ ಅಂಬರೀಶ್ ಅವರ ಆರೋಪ ಪ್ರೆಸ್ ಮೀಟ್ ಮೇಲೆ ಮಾಡಿದ್ದನ್ನ ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಸರ್ ನಾನು. ಇಲ್ಲ ನಾನು ಕಾರ್ಯಕ್ರಮ ಹೊರಗಡೆ ಇದ್ದೀನಿ, ನಿಮ್ಮ ಗಮನಕ್ಕೆ ಕೊಡ್ತೇನೆ ಸರ್. ಮುಖ್ಯಮಂತ್ರಿಗಳು ಚುನಾವಣೆ ಮುಗಿದ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಅಥವಾ ವೋಟಿಂಗ್ ಆಗಿ ರಿಸಲ್ಟ್ ಬಂದ ಮೇಲೆ ಯಾರ್ಯಾರು ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ಬೆದರಿಕೆ ಹಾಕ್ತಿದ್ದಾರೆ ಮುಖ್ಯಮಂತ್ರಿಗಳು ಅಥವಾ ಜೆಡಿಎಸ್ ಪಕ್ಷದವರು, ಸಮ್ಮಿಶ್ರ ಸರ್ಕಾರದವರು ಆರೋಪ ಮಾಡ್ತಿದ್ದಾರೆ. ಅದರ ಅರ್ಥ ಏನು ಗೊತ್ತಾಗಬೇಕು ಅಂತಿದ್ರು. ಯಾವತ್ತೂ ಕೂಡ ಜೆಡಿಎಸ್ ಪಕ್ಷ ಆಗ್ಲಿ, ನಮ್ಮ ನಾಯಕರಂತ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಾಗ್ಲಿ ಸೇಡಿನ ರಾಜಕೀಯವನ್ನ ಯಾವತ್ತೂ ಮಾಡಿಲ್ಲ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಇವರು ಯಾತಕ್ಕೋಸ್ಕರ ಈ ಒಂದು ಹೇಳಿಕೆಯನ್ನ ಸುಮಲತಾ ಅವರು ಹೇಳಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ನ ಪರವಾಗಿ ಯಾರ್ಯಾರು ಕ್ಯಾಂಪೇನ್ ಮಾಡಿದ್ರು ಸಿನಿಮಾ ನಟರಿಂದ ಹಿಡಿದು ಎಲ್ಲರನ್ನು ಟಾರ್ಗೆಟ್ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ. ನೋಡಿ, ಆತರ ಬೆದರಿಕೆ ಏನಾದ್ರು ಇದ್ರೆ, ಆತರ ಏನಾದ್ರು ದಾಖಲೆಗಳಿದ್ರೆ ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ದೂರ್ ಕೊಡ್ಲಿ. ಯಾರು ಬೇಡ ಅಂದಿದ್ದು? ಬಂದು ಸೋಲಿನ ಭೀತಿಯಲ್ಲಿ ಇವತ್ತು ಸುಮಲತಾ ಅಕ್ಕ ಅವರು ಹತಾಶರಾಗಿದ್ದಾರೆ. ಹತಾಶರಾಗಿ ಈ ತರ ಒಂದು ಹೇಳಿಕೆಯನ್ನ ಕೊಡೋ ಮೂಲಕ ಏನ್ ಎರಡನೇ ಫೇಸ್ ಚುನಾವಣೆ ಏನ್ ಆಗ್ತಾ ಇದೆ ಅಲ್ಲಿ ನಮ್ಮ ಒಂದು ಶಕ್ತಿಯನ್ನ ಕುಗ್ಸೋದಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಹೆಸರಿಗೆ ಏನಾದ್ರು ಕಲಂಕ ತರೋದಾಗ್ಲಿ, ತೇಜಾವಧ ಮಾಡುವಂತ ಕೆಲಸವನ್ನ ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅವರು ಬಿಜೆಪಿ ನಾಯಕರ ಕುಮ್ಮಕ್ಕಿಂದ ಇಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಹುಶಃ ಯಾವತ್ತೂ ಕೂಡ ಸೇಡಿನ ರಾಜಕೀಯ ಮಾಡಲ್ಲ, ಮುಂದೂನು ಮಾಡಲ್ಲ. ಈ ತರ ಬೆದರಿಕೆ ಯಾಕೆ ಬೆದರಿಕೆ ಆಗ್ತಾರೆ? ನಿಮ್ಮಲ್ಲಿ ಕಾನೂನಿದೆ, ನೀವು ಮಾಡಿರತಕ್ಕಂತ ಕೆಲಸಗಳಿದೆ, ಬೆದರಿಕೆ ಹಾಕುವಂತ ಕೆಲಸ ಏನಿದೆ? ತೀರ್ಮಾನ ಮಾಡಿದ್ದಾರೆ ಭಾಗದ ಜನ. ಮೊನ್ನೆ ನಿಮ್ಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ರಿಸಲ್ಟ್ ಬಂದ ಮೇಲೆ ಅವ್ರು ಯಾರು ಕ್ಯಾಂಪೇನ್ ಮಾಡಿದ್ದಾರೆ ಚಿತ್ರನಟರು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂದ್ರು. ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಈ ತರ ಅಂದ್ರೆ ಏನ್ ಅರ್ಥ ಅಂತ ಕೇಳ್ತಿದ್ದಾರೆ. ಪಶ್ಚಾತ್ತಾಪ ಪಡಬೇಕು ಅಂತ ಯಾತಕ್ಕೆ ಹೇಳಿದ್ರಂದ್ರೆ, ಅವ್ರಿಗೆ ನೋಡಿ ಸೋಲೋ ಅಭ್ಯರ್ಥಿಗೆ ನಾವ್ ಇಷ್ಟೆಲ್ಲ ಕೆಲಸ ಮಾಡಿದ್ವಿ, ಸೋತ ಹುಟ್ಟಿದಾರಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡಬೇಕು ಅಂತೇಳಿ ಆ ಒಂದು ರಿಪೋರ್ಟ್ ತೆಗೆದುಕೊಂಡ ಮೇಲೆ ಚುನಾವಣೆ ಆದ್ಮೇಲೆ ಏನು ಓಟ್ ಏನಾಗಿದೆ, ಆ ಓಟಿನ ಪ್ರಮಾಣ ಏನಾಗಿದೆ, ಮತ್ತೆ ನಮ್ಮ ಅಭ್ಯರ್ಥಿ ಆದಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಿದ್ದಿದೆ, ಇದರ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಸಂವಾದ ಮಾಡಿ ತದನಂತರ ನಮ್ಮ ಮುಖ್ಯಮಂತ್ರಿಗಳು ಈ ತರ ಪಶ್ಚಾತ್ತಾಪ ಅಂತ ಹೇಳಿರತಕ್ಕಂಥದ್ದು. ಅದಕ್ಕೆ ಈ ತರ ಅರ್ಥ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಜೆಡಿಎಸ್ ನ ಮಾನ್ಯ ಮೇಲ್ಮನೆ ಸದಸ್ಯರು.